ಹರಿ ಓಂ. ಎರಡನೇ ಅಧ್ಯಾಯದ 20ನೇ ಶ್ಲೋಕ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಶ್ಚಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಹನ್ಯತೆ ಹನ್ಯಮಾನೇ ಶರೀರೇ. ಅಲ್ಲಿ ಕೆಲವು ಪುಸ್ತಕಗಳಲ್ಲಿ ಹೀಗೂ ಇರಬಹುದು, ನ ಹನ್ಯತೆ ಹನ್ಯಮಾನೇಪಿ ದೇಹೇ, ಆ ತರ ಕೂಡ ಇರಬಹುದು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನ ಅಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜಃ ನಿತ್ಯಃ ಶಾಶ್ವತಃ ಅಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೆ ಅಥವಾ ಹನ್ಯಮಾನೇ ಅಪಿ ದೇಹೆ. ಅಂದ್ರೆ ಭಗವಂತ ಬಿಂಬ, ಜೀವ ಪ್ರತಿಬಿಂಬ. ಭಗವಂತನಲ್ಲಿ ಇರುವಂತ ಅನೇಕ ಧರ್ಮಗಳು ಜೀವನಲ್ಲಿ ಇದ್ದಾವೆ. ಹಾಗೂ ಭಗವಂತ ಹೇಗೆ ಹುಟ್ಟು ಸಾವುಗಳಿಲ್ಲವೋ ಜೀವನಿಗೂ, ಜೀವ ಅಂದ್ರೆ ಆತ್ಮ, ಆತ್ಮನಿಗೂ ಕೂಡ ಹುಟ್ಟು ಸಾವುಗಳಿಲ್ಲ. ಈ ಎಲ್ಲಾ ವಿಚಾರಗಳನ್ನು ಕೂಡ ನಿರೂಪಣೆ ಮಾಡತಕ್ಕಂಥ ಒಂದು ಶ್ಲೋಕ ಇದು. ಕಾಟಕೋಪನಿಷತ್ತು ಏನು ಶ್ರಾದ್ದದ ಸಂದರ್ಭದಲ್ಲಿ ಪಾರಾಯಣ ಮಾಡಬೇಕಾಗಿರತಕ್ಕಂಥ ಒಂದು ಉಪನಿಷತ್ತು ಕಾಟಕೋಪನಿಷತ್ತು. ಆ ಕಾಟಕೋಪನಿಷತ್ತಿನ ಒಂದು ಮಂತ್ರ ಭಾಗ ಇದು. ಕಾಟಕೋಪನಿಷತ್ತಿನ ಒಂದು ಮಂತ್ರ ಭಾಗವನ್ನ ಇಲ್ಲಿ ನೇರವಾಗಿ ಕೃಷ್ಣ ಪರಮಾತ್ಮ ಉಲ್ಲೇಖ ಮಾಡಿರುವಂತದ್ದು. ಅಯಂ ನ ಜಾಯತೆ ಮ್ರಿಯತೆ ವಾ, ಅಯಂ ನ ಅಂತ ನಾವು ಬಿಡಿಸ್ಕೊಳ್ಬೇಕು. ಅಯಂ ನ, ಎರಡು ತರ ಪದಚ್ಛೇದ. ಒಂದು ನ ಅಯಂ ಅಂತ, ಇನ್ನೊಂದು ನಾ ಅಯಂ ಅಂತ. ಎರಡು ರೀತಿಯ ಪದಚ್ಛೇದ, ಎರಡಕ್ಕೂ ಬೇರೆ ಬೇರೆ ರೀತಿಯ ಅರ್ಥವನ್ನು ನೋಡೋಣ. ಮೊದಲಿಗೆ ನ ಅಯಂ ಅಂದ್ರೆ, ಅಥವಾ ನಾ ದೀರ್ಘನ ಇಟ್ಕೊಂಡ್ರು ಆಗತ್ತೆ. ನಾ ದೀರ್ಘ, ಯಾಕಂದ್ರೆ ಈ ನಾ ಅನ್ನೋದೇನಿದೆ ನೃಶಬ್ದದ ಪ್ರಥಮ ವಿಭಕ್ತಿ ಏಕವಚನ. ನಾ ಋಕಾರಾಂತ ಪುಲ್ಲಿಂಗ ನೃಶಬ್ದ, ನಾ ನರೌ ನರಹ ಅಂತ ರೂಪ ಆಗುವಂಥದ್ದು. ನೃ ಎಂಬುದಾಗಿ ಶಬ್ದ, ಋಕಾರಾಂತ ಪುಲ್ಲಿಂಗ ನೃಶಬ್ದ. ಆ ನೃಶಬ್ದದ ಪ್ರಥಮ ವಿಭಕ್ತಿ ಏಕವಚನ ಏನಾಗತ್ತೆ ನಾ ಎಂಬುದಾಗಿ ರೂಪ ಆಗತ್ತೆ. ಹಾಗಾಗಿ ನಾ ಅಯಂ ಅಂತ ಪದಚ್ಛೇದ ಮಾಡ್ಕೊಳ್ಳಿ. ನಾ ಅಯಂ, ಅಲ್ಲಿಗೆ ಅಯಂ ನಾ ಅಂತ ಅರ್ಥ. ಅಂದ್ರೆ ಅಯಂ ನಾ ಅಂದ್ರೆ ಅರ್ಥ ಏನು? ಈ ನಾ ಅಂದ್ರೆ ಸಂಸಾರಿ ಜೀವ ಅಂತ ಅರ್ಥ. ಅಂದ್ರೆ ಸಂಸಾರದಲ್ಲಿ ಇರ್ತಕ್ಕಂಥ ಈ ಒಬ್ಬ ಜೀವಿಯು ಅಂತ ಅರ್ಥ. ಸಂಸಾರದಲ್ಲಿ ಇರ್ತಕ್ಕಂಥ ಈ ಜೀವಿಯು, ಗೊತ್ತಾಯ್ತಲ್ವ? ಅದು ಅಯಂ ನಾ ಅನ್ನೋದು ಋಕಾರಾಂತ ಪುಲ್ಲಿಂಗ ನೃಶಬ್ದ, ಅದರ ಪ್ರಥಮ ವಿಭಕ್ತಿ ಏಕವಚನ ನಾ ಎಂಬುದಾಗಿ ರೂಪ ಆಗುತ್ತೆ. ಅಯಂ ನಾ, ಈ ಸಂಸಾರಿ ಜೀವಿಯು ನ ಜಾಯತೆ ಕದಾಚಿತ್ ವ ನ ಮ್ರಿಯತೆ. ಕದಾಚಿತ್ ನ ಜಾಯತೆ, ಕದಾಚಿತ್ ಅನ್ನೋದು ಕಾಲವಾಚಿಯಾಗಿರ್ತಕ್ಕಂಥ ಒಂದು ಅವ್ಯಯ. ಎಂದೆಂದಿಗೂ ಯಾವುದೇ ಕಾಲದಲ್ಲೂ ಕೂಡ, ಅದು ಸೃಷ್ಟಿಕಾಲ, ಸ್ಥಿತಿಕಾಲ, ಲಯಕಾಲ, ಯಾವುದೇ ಒಂದು ಕಾಲದಲ್ಲೂ ಕೂಡ ಅಯಂ ನ, ಈ ಸಂಸಾರಿ ಜೀವಿಗೆ ಹುಟ್ಟು ಅನ್ನೋದು ಇಲ್ಲ. ಅಂದ್ರೆ ಏನು? ಆತ್ಮನಿಗೆ ಹುಟ್ಟಿಲ್ಲ, ಆತ್ಮನಿಗೆ ಸಾವಿಲ್ಲ ಅಲ್ವಾ? ಹಾಗಾಗಿ ಸಂಸಾರಿ ಜೀವಿ ಅಂದ್ರೆ ಯಾರು? ಆತ್ಮ. ದೇಹಕ್ಕೆ ಹುಟ್ಟು ಸಾವುಗಳೇ ಹೊರತು ಆ ದೇಹದ ಒಳಗಡೆ ಇರತಕ್ಕಂತಹ ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ. ನ ಜಾಯತೆ ನ ಮ್ರಿಯತೆ, ಹುಟ್ಟಿಲ್ಲ ಅದರಿಂದ ಸಾವು ಇಲ್ಲ. ಯಾಕಂದ್ರೆ ಯಾವುದಕ್ಕೆ ಹುಟ್ಟಿದೆಯೋ ಅದಕ್ಕೆ ಮಾತ್ರ ಸಾವು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದ್ದಕ್ಕೆ ಸಾವು, ಸತ್ತದ್ದಕ್ಕೆ ಹುಟ್ಟು. ಆತ್ಮನಿಗಾಗಬೇಕಾದ್ರೆ, ಜೀವ ಅಂದ್ರು ಆತ್ಮ ಅಂದ್ರೆ ಎರಡು ಒಂದೇ, ಜೀವನಿಗಾಗಬೇಕಾದ್ರೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅಯಂ ನ ಜಾಯತೆ ಮ್ರಿಯತೆ ಭೂತ್ವಾ ಭವಿತಾ ವಾನ ಭೂಯಃ. ಭೂತ್ವಾ ಹಿಂದೆ ಇದ್ದ, ಭವಿತಾ ಭೂಯಃ ಭವಿತಾ ಮತ್ತೆ ಬರ್ತಾನೆ, ಆತರ ಇಲ್ಲ. ಹಿಂದಿದ್ದ, ಈಗಿಲ್ಲ, ಮುಂದೆ ಹುಟ್ಟುತ್ತಾನೆ, ಆತರ ಎಲ್ಲ ಇಲ್ಲ. ಯಾಕಂದ್ರೆ ಆತ್ಮ ಎಂಬುವವನು ಯಾವಾಗ್ಲೂ ಇರತಕ್ಕಂಥವನು. ಆತ್ಮನಿಗೆ ಸಾವು ಅನ್ನೋದೇ ಇಲ್ಲ. ಹಾಗಾಗಿ ಭೂತ್ವಾ ಭವಿತಾ ಇತಿನ, ಹಿಂದೆ ಇದ್ದ. ಭೂತ್ವ ಅನ್ನೋದು ಪಾಸ್ಟ್ ಟೆನ್ಸ್, ಹಿಂದಿದ್ದ. ಭವಿತಾ ಅನ್ನೋದು ಫ್ಯೂಚರ್ ಟೆನ್ಸ್, ಮುಂದೆ ಬರ್ತಾನೆ. ಯಾಕಂದ್ರೆ ಈಗ ಒಂದ್ ಸತ್ತ ಹೋಗಿದ್ದಾನೆ, ಈಗಿಲ್ಲ, ಆತರ ಇಲ್ವೇ ಇಲ್ಲ. ಅದೆಲ್ಲ ಕೂಡ ದೇಹಕ್ಕೆ ಮಾತ್ರ. ದೇಹ ಇರ್ಲಿಲ್ಲ ಅಥವಾ ಈಗಿಲ್ಲ, ಅವನ ಕರ್ಮಕ್ಕನುಗುಣವಾಗಿ ಮುಂದೆ ಹುಟ್ಟುತ್ತಾನೆ.
ಹಿಂದೆ ಅವನ ಕರ್ಮಕ್ಕನುಗುಣವಾಗಿ ಏನೋ ಆಗಿ ಹುಟ್ಟಿದ್ದ. ಇದೆಲ್ಲ ದೇಹಕ್ಕೆ ಮಾತ್ರ ಹೊರತು ಆತ್ಮನಿಗಾಗಬೇಕಾದ್ರೆ ಈ ರೀತಿಯಲ್ಲಿ ಹುಟ್ಟು ಸಾವುಗಳಿಲ್ಲ. ಭೂತ್ವ ಭವಿತಾ ವಾನಭೂಯ. ಇನ್ನು ಈ ಜೀವ ಎಂತವನು ಅಂದ್ರೆ ಅಜಃ ನಿತ್ಯ ಶಾಶ್ವತಃ. ಅಜ ನಜಾಯತೆ ಇತಿ ಅಜಃ. ಅಜ ಅಂದ್ರೆ ಹುಟ್ಟಿಲ್ಲ ಅಂತ ಅರ್ಥ. ನಜಾಯತೆ ಆತ್ಮ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ನಿತ್ಯ ಯಾವಾಗಲೂ ಕೂಡ ಇರುವವನು, ಹುಟ್ಟಿಲ್ಲ. ಮತ್ತು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಂದೆಂದೂ ಕೂಡ ಇರುವವನು ಅಂತ ಅರ್ಥ. ನಿತ್ಯ ಶಬ್ದಕ್ಕೆ ಅರ್ಥ ಏನು? ಯಾವಾಗ್ಲೂ ಇರುವವನು. ಅಜ ಅಂದ್ರೆ ಹುಟ್ಟಿಲ್ಲ ಅಂತ ಅರ್ಥ. ನಿತ್ಯ ಶಬ್ದಕ್ಕೆ ಹುಟ್ಟಿಲ್ಲ ಮಾತ್ರ ಅಲ್ಲ, ಯಾವಾಗಲೂ ಇರುವಂತದ್ದು. ಯಾಕಂದ್ರೆ ಹುಟ್ಟು ಇಲ್ಲದೆ ಇರತಕ್ಕಂತಹ ಎಷ್ಟೋ ಕೆಲವೊಂದುಗಳು ಅದಕ್ಕೆ ಸಾವಿದೆ. ಉದಾಹರಣೆಗೆ ಈ ನೈಯಾಯಿಕ ಮತದಲ್ಲಿ ಪ್ರಾಗಭಾವ ಅಂತಂದು ಹೋಗ್ತಾರೆ. ಪ್ರಾಗಭಾವ ಅಂತ ಹೇಳಿದ್ರೆ ನೋಡಿ, ಇವತ್ತು ಯಾವುದೋ ಒಂದು ವಸ್ತು ಹುಟ್ಟುತ್ತಾ ಇದೆ. ಒಬ್ಬ ಕುಂಬಾರ ಇವತ್ತೊಂದು ಮಡಿಕೆ ಮಾಡ್ತಾ ಇದ್ದಾನೆ ಅಂದ್ರೆ ಈ ಮಡಿಕೆ ಇವತ್ತಿನವರೆಗೂ ಇಲ್ಲ. ಅಂದ್ರೆ ಇವತ್ತಿನ ದಿವಸದಿಂದ ಹಿಡಿದುಕೊಂಡು, ಈ ಕ್ಷಣದಿಂದ ಹಿಡಿದುಕೊಂಡು ಇದರ ಹಿಂದಿನ ಸರ್ವಕಾಲದಲ್ಲೂ ಕೂಡ ಈ ಹುಟ್ಟುವ ಒಂದು ಮಡಿಕೆಯ ಪ್ರಾಗಭಾವ ಇದೆ. ಪ್ರಾಕ್ ಅಂದ್ರೆ ಮೊದಲು, ಅದರ ಅಭಾವ. ಪ್ರಾಕ್ ಅಭಾವ. ಪ್ರಾಗಭಾವಕ್ಕೆ ಹುಟ್ಟಿಲ್ಲ, ಅದು ಅನಾದಿ ಕಾಲದಿಂದಲೂ ಇದೆ. ಈ ಮಡಿಕೆ ಹುಟ್ಟುವರೆಗೂ ಈ ಮಡಿಕೆ ಪ್ರಾಗಭಾವ ಇರುತ್ತೆ. ಈ ಮಡಿಕೆ ಹುಟ್ಟಿತು ಅಂದ್ರೆ ಆ ಮಡಿಕೆ ಪ್ರಾಗಭಾವ ಸಾಯುತ್ತೆ. ಪ್ರಾಕ್ ಅಭಾವ. ಪ್ರಾಕ್ ಅಂದ್ರೆ ಮೊದಲು, ಅಭಾವ ಯಾವುದೋ ಒಬ್ಬ ವ್ಯಕ್ತಿ, ಒಬ್ಬ ದೇವದತ್ತ ಅಂತ ಒಬ್ಬ ವ್ಯಕ್ತಿ, ಅವನು ಹುಟ್ಟುವವರೆಗೂ ದೇವದತ್ತನ ಪ್ರಾಗಭಾವ ಇರುತ್ತೆ. ಆ ವ್ಯಕ್ತಿ ಹುಟ್ಟಿದ ಅಂದ್ರೆ ದೇವದತ್ತನ ಪ್ರಾಗಭಾವ ಸಾಯತ್ತೆ. ಹಾಗಾಗಿ ಅಜಃ, ಹುಟ್ಟಿಲ್ಲದೆ ಇದ್ದದ್ದೆಲ್ಲದಕ್ಕೂ ಕೂಡ ಸಾವಿರಲೇಬಾರದು ಅಂತೇನಿಲ್ಲ. ಹುಟ್ಟಿದ್ದದ್ದಕ್ಕೂ ಕೂಡ ಸಾವು ಬರಬಹುದು. ಹಾಗಾಗಿ ಅಜಃ, ಭಗವಂತ ಅಜ, ಜೀವಾತ್ಮ ಅವನು ಅಜ, ಹುಟ್ಟಿಲ್ಲದವನು, ಹುಟ್ಟು ಇಲ್ಲ. ಮತ್ತ ನಿತ್ಯ, ಅವನು ಸಾವು ಕೂಡ ಇಲ್ಲ, ಯಾವಾಗ್ಲೂ ಇರದವನು. ಇನ್ನು ನಜ ನಿತ್ಯ ಶಾಶ್ವತಃ. ಇನ್ನು ಹುಟ್ಟು ಸಾವುಗಳ ಮಧ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಕಾರಗಳನ್ನ ಕಾಣ್ತೇವೆ. ಆತ್ಮ, ಜೀವಾತ್ಮ ದೇಹದ ಮೂಲಕವಾಗಿ ಹುಟ್ಟುತ್ತಾನೆ, ದೇಹದ ಮೂಲಕವಾಗಿ ಸಾಯ್ತಾನೆ. ಆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಏನಾಗತ್ತೆ, ಅವನಿಗೆ ದುಃಖ ಆಗತ್ತೆ, ಸುಖ ಆಗತ್ತೆ, ಲಾಭ ಆಗತ್ತೆ, ನಷ್ಟ ಆಗತ್ತೆ, ಕೋಪ ಬರುತ್ತೆ, ಪ್ರೀತಿ ಬರುತ್ತೆ. ಹೀಗೆ ಅನೇಕ ಭಾವನೆಗಳ ವ್ಯತ್ಯಾಸ, ಏನೇನೋ ರೋಗಗಳು, ದೈಹಿಕವಾದ ಸಮಸ್ಯೆ, ಮಾನಸಿಕವಾದ ಸಮಸ್ಯೆ, ಇದೆಲ್ಲವೂ ಕೂಡ ಆಗತ್ತೆ. ಆದ್ರೆ ಶಾಶ್ವತಃ ಅದೆಲ್ಲ ದೇಹಕ್ಕಾಗುವಂಥದ್ದು ಹೊರತು ಆತ್ಮನಿಗೆ ಆ ರೀತಿಯಾಗಿರ್ತಕ್ಕಂಥ ಯಾವುದು ಕೂಡ ಇಲ್ಲ. ಇನ್ನೊಂದು ಮುಖ್ಯವಾಗಿ ಅರ್ಥ, ಈ ಅಜ, ನಿತ್ಯ, ಶಾಶ್ವತ ಮೇಲ್ನೋಟಕ್ಕೆ ನೋಡುವಾಗ ಮೂರು ಒಂದೇ ಅರ್ಥ ಅಲ್ವಾ? ಸುಮ್ಮನೆ ಕೃಷ್ಣ ಏನೋ ಶ್ಲೋಕ ತುಂಬಿಸ್ಲಿಕ್ಕೋಸ್ಕರ ಮೂರು ಪದ ಬಳಸಿದ್ದಾನೆ ಅಂತತೆ. ಅಜ ಅಂದ್ರೂ ಹುಟ್ಟಿಲ್ಲ, ನಿತ್ಯ ಅಂದ್ರು ನಿತ್ಯ ಯಾವಾಗ್ಲಿರೋನು, ಶಾಶ್ವತ ಅಂದ್ರೂ ಯಾವಾಗ್ಲಿರೋನು ಅಂತ ಅರ್ಥ. ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಮೂರು ಬೇರೆ ಬೇರೆ ಅರ್ಥ. ಆಗ್ಲೇ ಹೇಳಿದ್ದೇನೆ, ಅಜ ಅಂದ್ರೆ ಇದೆಲ್ಲವೂ ಕೂಡ ಭಗವಂತನನ್ನ ಹೇಳ್ತಕ್ಕಂಥ ಅರ್ಥಗಳು. ಅಂದ್ರೆ ಅಯಂ ನಾ, ನಾ ಅಂದ್ರೆ ನಾರಾಯಣ ಶಬ್ದದ ಅಬ್ರಿವಿಯೇಷನ್. ಹೇಗೆ ನಾವು ದೊಡ್ಡ ದೊಡ್ಡ ಶಬ್ದಗಳನ್ನ ಚಿಕ್ಕದಾಗಿ ಮಾಡಿ ಹೇಳ್ತೀವಲ್ಲ, BHEL, HAL ಇತ್ಯಾದಿಗಳೆಲ್ಲ ಹೇಳ್ತೀವಲ್ಲ, ಹಾಗೆ ನಾರಾಯಣ ಶಬ್ದದ ಅಬ್ರಿವಿಯೇಷನ್, ಸಂಕ್ಷೇಪ ರೂಪ ಏನು? ನಾ ಅಂತ. ಅಯಂ ನಾ ಅಂದ್ರೆ ಈ ನಾರಾಯಣ, ಈ ಭಗವಂತ ಅವನೆಂತವನು? ಅವನು ಅಜ, ಹುಟ್ಟೋದಿಲ್ಲ. ನೋಡಿ, ಜೀವರಿಗಾಗಬೇಕಾದ್ರೆ ದೇಹದ ಮೂಲಕ ಹುಟ್ಟು ಮೂಲಕ ಸಾವು. ಜೀವನಿಗಾಗಬೇಕಾದ್ರೆ ದೇಹದ ಮೂಲಕವಾಗಿ ಹುಟ್ಟುತ್ತಾನೆ, ದೇಹದ ಮೂಲಕವಾಗಿ ಸಾಯ್ತಾನೆ. ಯಾರು? ಜೀವ. ಆದರೆ ಪರಮಾತ್ಮ ಆಗ್ಬೇಕಾದ್ರೆ ಹಾಗೆ ಯಾವುದೇ ಒಂದು ರಾಮ, ಕೃಷ್ಣ, ವೇದವ್ಯಾಸ ಯಾವುದೇ ಅವತಾರಗಳನ್ನು ತೆಗೆದುಕೊಳ್ಳಿ, ಅದೆಲ್ಲವೂ ಕೂಡ ಅಪ್ರಾಕೃತವಾದದ್ದೇ. ಅಲ್ಲೇನೋ ದೇವಕಿಯ ಗರ್ಭದ ಮೂಲಕವಾಗಿ ಕೃಷ್ಣ ದೇಹದ ಮೂಲಕವಾಗಿ ಹುಟ್ಟಿದಂತೆ ಕಂಡು ಬಂದರೂ ಕೂಡ ಭಗವಂತನಿಗೆ ಪ್ರಾಕೃತ ದೇಹದಿಂದ ಹುಟ್ಟಾಗಲಿ ಅಥವಾ ಪ್ರಾಕೃತ ದೇಹದ ವಿಯೋಗ ರೂಪವಾಗಿರತಕ್ಕಂಥ ಸಾವಾಗಲಿ ಅದ್ಯಾವುದೂ ಕೂಡ ಇಲ್ಲ. ಹಾಗಾಗಿ ಅವನು ಅಜ. ಅದೇ ರೀತಿಯಲ್ಲಿ ಅವನೇನಾಗಿದ್ದಾನೆ? ನಿತ್ಯ. ನಿತ್ಯ ಅಂದ್ರೆ ಯಾವಾಗಲೂ ಇರುವವನು. ಅಂದ್ರೆ ಹುಟ್ಟಿಲ್ಲದ ಮಾತ್ರಕ್ಕೆ ಸಾವಿಲ್ಲ ಅಂತ ಏನಿಲ್ಲ. ಹುಟ್ಟಿಲ್ಲದ ವಸ್ತುಗಳು ಎಷ್ಟು ಆಗಿ ಹೇಳದಂತೆ ಪ್ರಾಗಭಾವ ಮೊದಲಾದವುಗಳಿಗೆ ಸಾವಿದೆ. ಆದರೆ ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಭಗವಂತ ರಾಮ, ಕೃಷ್ಣ, ವೇದವ್ಯಾಸ, ಪರಶುರಾಮ ಯಾವುದೇ ಆಗ್ಲಿ ಅವತಾರವನ್ನ ಪರಿಸಮಾಪ್ತಿ ಮಾಡೋದು, ಅವನ ಕಾಣುವ ರೂಪವನ್ನ ಹಿಂದಕ್ಕೆ ತೆಗೆದುಕೊಂಡು ಅವನ ಮೂಲ ಸ್ಥಾನಕ್ಕೆ ಹೋಗ್ತಾನೆ. ಆ ಭಕ್ತರಿಗೆ ಕಾಣುವ ರೂಪವನ್ನ
ಮರೆಮಾಚ್ತಾನೆ ಹೊರತು ಅವನಿಗೆ ಎಂದೆಂದಿಗೂ ಕೂಡ ಸಾವು ಬರೋದು ಅಂತಿಲ್ಲ. ನಿತ್ಯ ಮತ್ತು ಶಾಶ್ವತ. ಶಾಶ್ವತ ಅಂದ್ರೆ ಶಾಶ್ವತ ಏಕಪ್ರಕಾರ, ಯಾವಾಗಲೂ ಒಂದೇ ತರದಲ್ಲಿರ್ತಾನೆ. ಈಗ ನಮಗೆಲ್ಲ ನೋಡಿ, ದೇಹದ ಮೂಲಕವಾಗಿ ನಾವು ಹುಟ್ಟುತ್ತೇವೆ, ದೇಹದ ಮೂಲಕವಾಗಿ ಸಾಯ್ತೇವೆ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಅನೇಕ ರೀತಿಯಾದ ದುಃಖಗಳು, ಲಾಭಗಳು, ನಷ್ಟಗಳು, ರೋಗಗಳು, ರುಜಿನಗಳು ಇದೆಲ್ಲ ಬರುತ್ತೆ. ಆದರೆ ಭಗವಂತನಿಗೆ ಆ ತರ ಯಾವುದೂ ಇಲ್ಲ. ಒಂದು ಮಗು ಹುಟ್ಟತ್ತೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಕೌಮಾರಾವಸ್ಥೆ, ವಾರ್ಧಕ್ಯಾವಸ್ಥೆ, ಇದೆಲ್ಲ ಅವಸ್ಥಾ ವ್ಯತ್ಯಾಸಗಳು ಇರ್ತವೆ ಒಂದು ಮಗು ಹುಟ್ಟಿದ ನಂತರದಲ್ಲಿ. ಅದರ ಇಡೀ ಜೀವನದಲ್ಲಿ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಇದೆಲ್ಲೂ ಕೂಡ ಇರುತ್ತೆ. ಅದರ ಭಗವಂತನಿಗಾಗಬೇಕಾದ್ರೆ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಒಂದು ಅವಸ್ಥಾ ವ್ಯತ್ಯಾಸಗಳು ಇಲ್ಲ. ಬಾಲ್ಯ, ಕೌಮಾರ, ಯೌವನ ಎಂಬತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವಸ್ಥಾ ವ್ಯತ್ಯಾಸಗಳು ಇಲ್ಲ. ಅದಕ್ಕೆ ಶಾಶ್ವತಃ. ಇನ್ನು ಅಯಂ ಪುರಾಣ. ಅಯಂ ಅಂತ ಹೇಳಿದ್ರೆ ಜೀವನ ಪರವಾಗಿಯೂ ಅರ್ಥ ಇದೆ, ಭಗವಂತನ ಪರವಾಗಿಯೂ ಅರ್ಥ ಇದೆ. ಅಯಂ ಅಂದ್ರೆ ಈ ಭಗವಂತ, ಅವನು ಪುರಾಣ. ಪುರಾಣ ಅಂದ್ರೆ ಏನು? ಪುರಾಣ ಅಣತೀತಿ ಪುರಾಣ. ಪುರ ಅಂದ್ರೆ ದೇಹ, ಅಣತಿ ಅಂದ್ರೆ ಗಚ್ಚತಿ, ಅಣಗತೋ ಧಾತು. ಹಾಗಾಗಿ ಪ್ರತಿಯೊಂದು ದೇಹದ ಒಳಗಡೆ ದೇವರಿದ್ದಾನೆ. ದೇವರು ಯಾವ ದೇಹದಲ್ಲಿಲ್ಲ ಹೇಳಿ? ಏನು 84 ಲಕ್ಷ ಜೀವಿಗಳು ಅಂತ ಹೇಳ್ತೀವಿ, ಪ್ರಾಣಿಗಳು, ಪಕ್ಷಿಗಳು, ಮರಗಿಡ ಬಳ್ಳಿಗಳು, ಮನುಷ್ಯರು, ಎಲ್ಲರಲ್ಲೂ ಕೂಡ ದೇವರಿದ್ದಾನೆ. ದೇವರು ಪ್ರತಿಯೊಂದು ಪುರ ಅಂದ್ರೆ ದೇಹ, ಪ್ರತಿಯೊಂದು ದೇಹದ ಒಳಗಡೆ ಕೂಡ ಭಗವಂತ ಇದ್ದಾನೆ. ಭಗವಂತ ಇಲ್ಲದೆ ಇರತಕ್ಕಂಥ ಜಾಗವೇ ಇಲ್ಲ. ಹಾಗೆ ಇದು ಭಗವಂತ ಒಂದೇ ಕಾಲದಲ್ಲಿ ಎಲ್ಲ ದೇಹದ ಒಳಗಡೆ ಇದ್ದಾನೆ. ಇನ್ನು ಜೀವ ಆಗಬೇಕಾದ್ರೆ ಒಂದು ಸಂದರ್ಭದಲ್ಲಿ, ಒಂದು ಕಾಲದಲ್ಲಿ, ಒಂದು ದೇಹದ ಒಳಗಿದ್ದಾನೆ. ನಾವು ಒಂದೇ ಸಂದರ್ಭದಲ್ಲಿ 10, 100, 1000 ದೇಹದಲ್ಲಿ ಇರ್ಲಿಕ್ಕಾಗಲ್ಲ. ಒಬ್ಬ ಜೀವಾತ್ಮ ಒಂದು ಸಂದರ್ಭದಲ್ಲಿ ಒಂದು ದೇಹದ ಒಳಗಡೆ ಮಾತ್ರ ಪ್ರವೇಶವನ್ನ ಮಾಡ್ಲಿಕ್ಕೆ ಸಾಧ್ಯ. ಇನ್ನು ಯೋಗಿಗಳಾಗಬೇಕಾದ್ರೆ, ಈಗ ಸೌಭರಿ ಋಷಿಗಳು ಒಂದೇ ಸಂದರ್ಭದಲ್ಲಿ 50 ದೇಹದ ಒಳಗಡೆ ಇದ್ರು. ಸೌಭರಿ ಋಷಿಗಳ ಆತ್ಮ ಒಂದೇ ಕಾಲದಲ್ಲಿ 50 ದೇಹದ ಒಳಗಡೆ ಇತ್ತು. ಅದು ಯೋಗ ಶಕ್ತಿಯಿಂದ ಹಾಗೆಲ್ಲ ಕೆಲವರೆಲ್ಲ ಮಾತ್ರ. ಅಂತೂ ಸಾಮಾನ್ಯವಾಗಿ ಒಬ್ಬ ಜೀವಿ ಒಂದು ಕಾಲಕ್ಕೆ ಒಂದೇ ಒಂದು ಶರೀರದ ಒಳಗಡೆ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಪುರಾಣ, ಪುರಂ ಅಣಕ್ತಿ, ಒಂದು ದೇಹದ ಒಳಗಡೆ ಇರ್ತಾನೆ ಅಂತ ಅರ್ಥ. ನಹನ್ಯತೆ ಹನ್ಯಮಾನೇಪಿ ದೇಹೆ ಅಥವಾ ಹನ್ಯಮಾನೇ ಶರೀರೆ. ಶರೀರ ಅಂದ್ರೆ ಏನು? ಶಿರ್ಯತೆ ಶರೀರಂ, ಶರೀರ ನಾಶವಾಗತ್ತೆ. ಶರೀರ ನಾಶವಾದರೂ ಕೂಡ ಶರೀರದ ಒಳಗಡೆ ಇರತಕ್ಕಂತಹ ನಮ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅವನಿಗೆ ನಾಶ ಇಲ್ಲ. ಇನ್ನು ಭಗವಂತನ ಜೊತೆಯಲ್ಲಿ ಇರತಕ್ಕಂಥ ಜೀವಾತ್ಮ ಇದ್ದಾನಲ್ಲ, ಅವನಿಗೂ ಕೂಡ ನಾಶ ಇಲ್ಲ. ಶರೀರಕ್ಕೆ ನಾಶ, ಶೀರ್ಯತೆ ಶರೀರಂ, ಇದಕ್ಕೆ ಹೆಸರು ಶರೀರ. ನಾಶವಾಗುವಂಥದ್ದು ಶರೀರ. ಶೀರ್ಯತೆ ಅಂದ್ರೆ ನಾಶವಾಗುತ್ತದೆ. ನಾಶವಾಗುವಂತಹ ಶರೀರದ ಒಳಗಡೆ ಇದ್ದರೂ ಕೂಡ ಆ ಭಗವಂತನಿಗಾಗಬಹುದು ಅಥವಾ ಭಗವಂತನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗೆ ಆಗಬಹುದು, ಯಾವುದೇ ರೀತಿಯಲ್ಲೂ ಕೂಡ ನಾಶ ಎಂಬುವಂಥದ್ದು ಇಲ್ಲ. ಶರೀರೇ ಹನ್ಯಮಾನೆ ಅಪಿ, ಶರೀರ ನಾಶವಾದರೂ ಕೂಡ ಅಯಂ ನಹನ್ಯತೆ, ಈ ಜೀವ, ಈ ಪರಮಾತ್ಮ ಅವರು ನಹನ್ಯತೆ ಅಂದ್ರೆ ನಾಶವಾಗಲ್ಪಡುವುದಿಲ್ಲ. ಶರೀರಕ್ಕೆ ನಾಶ ಹೊರತು ಆತ್ಮನಿಗೆ ನಾಶ ಇಲ್ಲ. ಈಗ ಭಗವಂತ ಬೇರೆ ಬೇರೆ ವಾಕ್ಯಗಳ ಮೂಲಕವಾಗಿ, ಬೇರೆ ಬೇರೆ ಉಪನಿಷದ್ ವಾಕ್ಯಗಳ ಮೂಲಕವಾಗಿ ದೇಹಕ್ಕೆ ಸಾವಿದೆ, ಆದರೆ ಆತ್ಮನಿಗೆ ಸಾವು ಎಂಬುವಂಥದ್ದು ಇಲ್ಲವೇ ಇಲ್ಲ ಎಂಬತಕ್ಕಂಥ ವಿಚಾರವನ್ನ ಅನೇಕ ಮಾತುಗಳ ಮೂಲಕವಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇದರ ಅನ್ವಯಾರ್ಥವನ್ನು ಗಮನಿಸೋಣ. ಅಯಂ ನ ಅಂದ್ರೆ ಈ ನಾ ಅಂತ ದೀರ್ಘಗೊಳಿಸ್ಕೊಳ್ಬೇಕು. ಅಯಂ ನ, ಈ ಜೀವಾತ್ಮನು ನಜಾಯತೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ನೋಡಿ, ನಜಾಯತೆ ಅನ್ನೋದರ ಅನುವಾದವೇ ಅಜಹ ಅನ್ನೋದು. ನಜಾಯತೆ ಅಂದ್ರೇನು? ಹುಟ್ಟಿಲ್ಲ, ಅದನ್ನೇ ಹೇಳ್ತಕ್ಕಂಥದ್ದು ಅಜಹ. ಹಾಗೆ ನಿತ್ಯ, ನಿತ್ಯ ಅನ್ನೋದನ್ನ ಹೇಳ್ತಕ್ಕಂಥದ್ದು ನಮ್ರಿಯತೆ ಅಂತ ಅರ್ಥ. ಇನ್ನು ಭೂತ್ವ ಭವಿತಾ ವಾನಭೂಯ ಅನ್ನೋದನ್ನ ಹೇಳ್ತಕ್ಕಂಥದ್ದು ಶಾಶ್ವತ ಎಂಬುದಾಗಿ. ಅಂದ್ರೆ ಅಜ, ನಿತ್ಯ, ಶಾಶ್ವತ ಈ 3 ಶಬ್ದಗಳು ಭಗವಂತನ ಹೇಳ್ತಕ್ಕಂಥ ಶಬ್ದಗಳು. ಭಗವಂತ ಅಜ, ಭಗವಂತ ನಿತ್ಯ, ಭಗವಂತ ಶಾಶ್ವತ. ಭಗವಂತನ ಪ್ರತಿಬಿಂಬನಾಗಿರ್ತಕ್ಕಂತಹ ಜೀವನು ಕೂಡ ಭಗವಂತ ಅಜನಾದರಿಂದಾಗಿ, ಭಗವಂತನಿಗೆ ಹುಟ್ಟಿಲ್ಲನಾದ್ದರಿಂದಾಗಿ, ಭಗವಂತನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗೂ ಕೂಡ ನಜಾಯತೆ, ಹುಟ್ಟಿರುವುದಿಲ್ಲ. ಭಗವಂತ ನಿತ್ಯನಾದ್ದರಿಂದಾಗಿ ಭಗವಂತನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನು ಕೂಡ ಸಾಯೋದಿಲ್ಲ. ಮ್ರಿಯತೆ. ಇನ್ನು ಭಗವಂತ ಯಾವುದೇ ರೀತಿಯಲ್ಲೂ ಕೂಡ ವಿಕಾರಗಳಿಲ್ಲ ಭಗವಂತನಿಗೆ, ಅವನು ಶಾಶ್ವತ. ಹಾಗೆ ಜೀವನು ಕೂಡ ವಿಕಾರಗಳಿಲ್ಲ. ದೇಹದ ಮೂಲಕವಾಗಿ ದೇಹ ಬರೋದು, ದೇಹ ಹೋಗೋದು, ಅಥವಾ ದೇಹಕ್ಕೆ
ರೋಗ ರುಜಿನಗಳು ಬರೋದು ಹೋಗೋದು ಈ ತರ ಎಲ್ಲ ವ್ಯತ್ಯಾಸಗಳಿದ್ರು ಕೂಡ ಭಗವಂತನಿಗೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ವ್ಯತ್ಯಾಸಗಳು ಇಲ್ಲ. ಭೂತ್ವ ಭವಿತಾ ವಾನ ಭೂಯ ಅಂದ್ರೆ ದೇಹ ಆಗ್ಬೇಕಾದ್ರೆ ಹಿಂದಿತ್ತು, ಈಗಿಲ್ಲ, ಮುಂದೆ ಆ ದೇಹ ಬರುತ್ತೆ, ಈ ತರ ಎಲ್ಲ ಇದೆ. ಆದರೆ ಭಗವಂತನಿಗೆ ಆ ರೀತಿಯಾಗಿಲ್ಲ. ಅನ್ವಯ ಅರ್ಥ ಅಯಂ ನ ಈ ಜೀವಾತ್ಮನು ನಜಾಯತೆ ಹುಟ್ಟುವುದಿಲ್ಲ, ಕದಾಚಿತ್ ಎಂದೆಂದಿಗೂ ನಜಾಯತೆ ಹುಟ್ಟುವುದಿಲ್ಲ, ವಾ ಅಥವಾ ಕದಾಚಿತ್ ಎಂದೆಂದಿಗೂ ನ ಮರಿಯತೆ ಸಾಯುವುದಿಲ್ಲ. ಹಾಗೆ ವಾ ಅಥವಾ ಮತ್ತೆ ತಗೊಳ್ಬೇಕು, ವಾ ಅಥವಾ ಭೂತ್ವ ಭೂಯ ಅನೇಕ ಬಾರಿ ಮತ್ತೆ ಮತ್ತೆ, ಭೂತ್ವ ಭವಿತಾನ ಭೂಯ ಅಂದ್ರೆ ಅನೇಕ ಬಾರಿ ಮತ್ತೆ ಮತ್ತೆ. ಜೀವ ನೋಡಿ, ಇವತ್ತು ನಾವು ಮನುಷ್ಯರಾಗಿದ್ದೇವೆ ಅಂತ ಹೇಳಿದ್ರೆ ಇದು ನಮ್ಮ ಮೊದಲನೇ ಜನ್ಮ ಅಲ್ಲ. ಈ ಹಿಂದೆ ನಾವು ಪ್ರಾಣಿಯಾಗಿಯೋ ಪಕ್ಷಿಯಾಗೋ ಏನೋ ಆಗಿ ಹುಟ್ಟಿರ್ತೀವಿ. ಒಂದು ಹಸುವಾಗಿ 4-6 ಜನರಿಗೆ ಹಾಲನ್ನು ಕೊಟ್ಟು ಉಪಕಾರ ಮಾಡಿರಬಹುದು, ಒಂದು ಎತ್ತಾಗಿ ಹುಟ್ಟಿ ನೆಲವನ್ನು ಉಳುಮೆ ಮಾಡಿ ಉಪಕಾರ ಮಾಡಿರಬಹುದು, ಒಂದು ಮರವಾಗಿ ಹುಟ್ಟಿ ನೆರಳನ್ನ ಕೊಟ್ಟಿರಬಹುದು. ಅಲ್ಲೆಲ್ಲ ಬಂದಿರತಕ್ಕಂಥ ಪುಣ್ಯ, ಆ ಪುಣ್ಯದ ಒಂದು ಪುಣ್ಯ ಲೇಷದಿಂದಾಗಿ ನಮಗೆ ಮನುಷ್ಯ ಜನ್ಮ ಬಂದಿರುತ್ತೆ. ಹಾಗಾಗಿ ಅನೇಕ ಬಾರಿ ನಾವೇನಾಗಿರ್ತೀವಿ, ಹುಟ್ಟಿರ್ತೀವಿ, ಸಾತಿರ್ತೇವೆ. ಆದರೆ ಭಗವಂತನಿಗೆ ಹಾಗಲ್ಲ. ಭೂಯ ಭೂತ್ವ ಭವಿತಾ ನ ಮತ್ತೆ ಹುಟ್ಟುವುದು ಮತ್ತೆ ಸಾಯೋದಿದೆ ಯಾವುದು ಕೂಡ ಇಲ್ಲ. ಅಯಂ ನಾ ಬಿಡಿಸ್ಕೊ, ಅಯಂ ನಾ ಈ ಭಗವಂತನು ನಾರಾಯಣನು ಅಜಃ ಹುಟ್ಟಿಲ್ಲದವನು, ನಿತ್ಯ ಸಾವಿಲ್ಲದವನು, ಶಾಶ್ವತಃ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವವನು, ಅಂದ್ರೆ ಯಾವುದೇ ರೀತಿಯಾಗಿರುವಂತಹ ವಿಕಾರಗಳು ಇಲ್ಲ. ಶಶ್ವದ್ಭವ ಅಥವಾ ಶಶ್ವತ್ ಏಕಪ್ರಕಾರ ಅಂತ ಅರ್ಥ. ಅಯಂ ಪುರಾಣ ಪುರ ದೇಹವನ್ನು ಅಣತಿ ಪ್ರವೇಶಿಸುತ್ತಾನೆ, ಜೀವನೂ ದೇಹವನ್ನ ಪ್ರವೇಶ ಮಾಡ್ತಾನೆ. ಪರಮಾತ್ಮ ಆಗ್ಬೇಕಾದ್ರೆ ಒಂದೇ ಸಂದರ್ಭದಲ್ಲಿ ಅನೇಕ ದೇಹಗಳನ್ನ ಪ್ರವೇಶವನ್ನ ಮಾಡ್ತಾನೆ. ಶರೀರೇ ಹನ್ಯಮಾನೆ ಅಪಿ, ಶರೀರ ಅನ್ನೋದು ಶೀರ್ಯತೆ ಇತಿ ಶರೀರಂ, ನಾಶವಾಗುವಂತ ಈ ಒಂದು ಶರೀರ ಅದು ಹನ್ಯಮಾನೆ ಅಪಿ ನಾಶವಾಗಲ್ಪಟ್ಟರೂ ಕೂಡ, ಮತ್ತೊಬ್ಬರ ಆಕ್ರಮಣಕ್ಕೆ ಒಳಗಾಗಿ ಶರೀರ ನಾಶವಾದರೂ ಕೂಡ ಅಯಂ ನ ಹನ್ಯತೆ ಈ ಜೀವಾತ್ಮ ಮತ್ತು ಜೀವಾತ್ಮನ ಬಿಂಬನಾಗಿರತಕ್ಕಂಥ ಪರಮಾತ್ಮ ನಹನ್ಯತೆ ನಾಶವಾಗುವುದಿಲ್ಲ. ಒಟ್ಟು ಶ್ಲೋಕದ ಅಭಿಪ್ರಾಯ ಗೊತ್ತಾಗಿದೆ ಅನ್ಸತ್ತೆ. ಪರಮಾತ್ಮ ಹೇಗೆ ನಿತ್ಯನೋ ಪರಮಾತ್ಮನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನೂ ಕೂಡ ನಿತ್ಯ. ಪರಮಾತ್ಮ ಯಾವ ರೀತಿಯಲ್ಲಿ ಸಾಯೋದಿಲ್ಲವೋ ಜೀವಾತ್ಮನು ಕೂಡ ಸಾಯೋದಿಲ್ಲ. ಭಗವಂತನಿಗೂ ಹುಟ್ಟಿಲ್ಲ, ಅವನ ಬಿಂಬನಾಗಿರ್ತಕ್ಕಂಥ ಜೀವನಿಗೂ ಕೂಡ ಹುಟ್ಟಿಲ್ಲ. ಇನ್ನು ಈ ಸುಖ ದುಃಖ ಅದೆಲ್ಲವೂ ಕೂಡ ಶರೀರದ ಸಂಪರ್ಕ, ಪ್ರಾಕೃತವಾದ ಒಂದು ಶರೀರ ಇದೆಯಲ್ಲ, ಶರೀರದ ಸಂಪರ್ಕದಿಂದಾಗಿ ನಮಗೆ ಈ ದುಃಖ ಲಾಭ ನಷ್ಟಗಳು ಸುಖ ದುಃಖಗಳಲ್ಲೂ ಕೂಡ ನಿಜವಾಗಿಯೂ ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಇದ್ಯಾವುದು ಕೂಡ ಹಿಂದೆ ಬಂತು, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ. ಕೇವಲ ವಿಷಯ ಪದಾರ್ಥಗಳ ಸಂಪರ್ಕದಿಂದಾಗಿ ನಮಗೆ ಸುಖ ದುಃಖ ಹೊರತು ನಿಜವಾಗಿ ನಮಗೆ ಸತ್ಯವಾದ ಶಾಶ್ವತವಾದ ಸುಖ ದುಃಖಗಳು ಅಂತಿಲ್ಲ. ಅದೆಲ್ಲೂ ಕೂಡ ದೇಹ ಸಂಬಂಧದಿಂದಾಗಿ ಬರುವಂತದ್ದು. ಹಾಗೆ ಪ್ರಾಕೃತ ಪದಾರ್ಥಗಳಿಂದ ತಾತ್ಕಾಲಿಕವಾಗಿ ಬರುವಂತ ಸುಖ ದುಃಖಗಳ ಬಗೆಗೆ ನಾವು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಅನ್ನೋ ಒಂದು ವಿಚಾರವನ್ನ ಉಪನಿಷತ್ತಿನ ಮಾತನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾನೆ. ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯ ಶರೀರೇ ಅಥವಾ